ಮತ್ತೆ ನಾನು ಲೈಫಲ್ಲಿ ಡ್ರೋನ್ ಹಾರ್ಸೋಕ್ಕೆ ಆಗಲ್ಲ, ತೊಗೊಳಕ್ಕೆ ಆಗಲ್ಲ. ಬಿಕಾಸ್ 1.25 ಲಕ್ಷ ಕೊಟ್ಟು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಡ್ರೋನ್ ತೊಗೊಂಡಿದ್ದು ಈ ಥರ ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತಲ್ಲ ಅನ್ನೋ ಫೀಲ್ ಆಗೋಯ್ತು ನನಗಂತೂ. ಏನೀಗಪ್ಪ ಬೇಕಿತ್ತು ಅನ್ನೋ ಥರ ಫೀಲು. ಎಲ್ಲ ದೇವ್ರನ್ನೂ ಕರೆದ್ಬಿಟ್ಟಿದ್ದೀನಿ ಒಂದು ರೌಂಡ್. ಫುಲ್ಲು 13 ಲಕ್ಷ ಜನ, ವಾರಣಾಸಿ ಫುಲ್ಲು ಬುಕ್ಕಿಂಗ್ ಆಗೋಗಿದೆ. ಸೊ ಎಲ್ಲೂ ನೋಡಿದ್ರೂ ಜನ. ಕೊನೆಗೆಲ್ಲರೂ ಒಂದೇ ಕಡೆ ಬರೋದು, ಶ್ರೀಮಂತರಾಗಲಿ ಬಡವರಾಗಲಿ, ದುಡ್ಡಿರೋರು ದುಡ್ಡಿಲ್ಲದೆ ಇರೋರು, ಚೆನ್ನಾಗಿರೋರು ಚೆನ್ನಾಗಿಲ್ಲದೆ ಇರೋರು. ಹಲೋ ಕರ್ನಾಟಕ, ವೆಲ್ಕಮ್ ಟು ನ್ಯೂ ವ್ಲಾಗ್ ಆ್ಯಂಡ್ ವೆಲ್ಕಮ್ ಟು ವಾರಣಾಸಿ. ನಾನು ಇವಾಗ ವಾರಣಾಸಿಯಲ್ಲಿದ್ದೀನಿ, ಬನಾರಸಲ್ಲಿ ದೇವ್ ದಿವಾಲಿಗೋಸ್ಕರ ಬಂದಿದ್ದೆ. ಆ್ಯಂಡ್ ಇವಾಗ ಕಾಶಿ ಟೆಂಪಲಲ್ಲಿದ್ದೀನಿ. ದರ್ಶನ ಎಲ್ಲ ಮುಗೀತು. ಸೊ ಆಚೆ ಬಂದ ಮೇಲೆ ಫೋನ್ ತೊಗೊಂಡು ವಿಡಿಯೋ ಮಾಡ್ತಿದ್ದೀನಿ. ಆ್ಯಂಡ್ ಇಲ್ಲಿ ಬಂದು ಆ್ಯಕ್ಚುಲಿ 300 ರುಪೀಸ್ ಟಿಕೆಟ್ ತೊಗೊಂಡ್ರೆ ನಿಮಗೆ ಒಳಗಡೆ ಕಾರಿಡೋರ್ವರೆಗೂ ಫೋನ್ ತೊಗೊಂಡು ಬರ್ಬೋದು. ಫ್ರೀ ದರ್ಶನ ಮಾಡೋಂಗಿದ್ರೆ ಆಚೆಗಡೆ ಫೋನ್ ಇಟ್ಟು ಬರಬೇಕು. ಸೊ ನಾನು 300 ರುಪೀಸ್ ಟಿಕೆಟ್ ತೊಗೊಂಡು ಬಂದಿದ್ದರಿಂದ ಒಳಗಡೆ ಕಾರಿಡೋರ್ವರೆಗೂ ಫೋನ್ ತೊಗೊಬಂದಿದ್ದೀನಿ. ಆ್ಯಂಡ್ ದಿಸ್ ಇಸ್ ದ ವ್ಯೂ. ಇದು ಬಂದು ಟೆಂಪಲ್ಲು ಆ್ಯಂಡ್ ಹೆವಿ ಜನ ಇದ್ದಾರೆ ಗೈಸ್. ಇವತ್ತು ದೇವ್ ದಿವಾಲಿ ಆಗಿರೋದ್ರಿಂದ ಫುಲ್ ರಶ್ ಇದೆ, ಜನ ಇದ್ದಾರೆ. ಆ್ಯಂಡ್ ಜನಗಳಿಗೆ ಇಲ್ಲಿ ನಿಂತಿರ್ಬೇಕಿದ್ರೆ ಸುಸ್ತಾಗುತ್ತೆ ಬಿಸಿಲಲ್ಲಿ ಅಂತ ದೇ ಆರ್ ಸರ್ವಿಂಗ್ ಬಟರ್ ಮಿಲ್ಕ್ ಮತ್ತು ಹಾಲನ್ನ ಸರ್ವ್ ಮಾಡ್ತಾ ಇದ್ದಾರೆ. ದಟ್ಸ್ ಅ ಗುಡ್ ಕಾಸ್ ಆ್ಯಕ್ಚುಲಿ. ಆ್ಯಂಡ್ ಒಳಗಡೆ ಫೋನ್ ಅಲ್ಲೋ ಇಲ್ಲ, ಜಸ್ಟ್ ಇಲ್ಲಿವರೆಗೆ ಅಷ್ಟೇ. ಈ ಕಾಂಪೌಂಡ್ ದಾಟಿ ಒಳಗಡೆ ಫೋನ್ ಅಲ್ಲೋ ಇಲ್ಲ. ಸೊ ಇದನ್ನು ಇವಾಗ ಮುಗಿಸ್ಕೊಂಡು ಬೇರೆ ಕಡೆ ಇವಾಗ ಹೋಗಬೇಕು. ಸೊ ನೋಡೋಣ ಎಲ್ಲಿಗೆ ಹೋಗೋದು ಏನು ಅಂತ, ಬನ್ನಿ ಹೋಗೋಣ. ಗೈಸ್, ಅಲ್ಲಿ ಗೋಲ್ಡ್ ಕಲರ್ ಕಾಣಿಸ್ತಿದೆಯಲ್ಲ, ಅದ್ರ ಒಳಗಡೆ ಗರ್ಭಗುಡಿ ಬಂದು ಅದ್ರ ಒಳಗಡೆ ಲಿಂಗ ಇರುತ್ತೆ. ಅಲ್ಲಿ ನಾವು ಹಾಲು ಮತ್ತು ಹಾರ ಹಾಕಿ ಅಭಿಷೇಕ ಮಾಡಿ ಪೂಜೆ ಮಾಡ್ಬೋದು. ಬಟ್ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಒಂದು 2 ಸೆಕೆಂಡ್ಸ್ ಅಷ್ಟೇ ಟೈಮ್ ಕೊಡೋದು. ಇಲ್ಲೂ ಕೂಡ ತಳ್ತಾರೆ. ಹೆವಿ ಜನ ಇದ್ದಾರೆ ಇವತ್ತು, ದೀಪಾವಳಿ ಆಗಿರೋದ್ರಿಂದ. ಫುಲ್ಲು 13 ಲಕ್ಷ ಜನ, ವಾರಣಾಸಿ ಫುಲ್ಲು ಬುಕ್ಕಿಂಗ್ ಆಗೋಗಿದೆ. ಸೊ ಎಲ್ಲೂ ನೋಡಿದ್ರೂ ಜನ. ಆ್ಯಂಡ್ ಈ ಸ್ಪೆಷಲ್ ಎಂಟ್ರಿಯಲ್ಲೇ ಜನ ಇದ್ದಾರೆ. ಆ್ಯಂಡ್ ಕಾಮನಲ್ಲಂತೂ ಒಂದು ಸ್ವಲ್ಪ ಲೈಕ್ ಬ್ಯಾಚ್ ವೈಸ್ ಬಿಡ್ತಾ ಇದ್ದಾರೆ. ಆ್ಯಂಡ್ ನಮ್ಮದು ಮುಗೀತು, ಇವಾಗ ಇಲ್ಲಿಂದ ಹೊರಡಬೇಕು. ಹೋಗೋಣ ಬನ್ನಿ. ಇವಾಗ ಕಾಳವರೇಶ್ವರ ಟೆಂಪಲ್ ಇದೆ ಇಲ್ಲಿ ಒಂದು 500 ಮೀಟರ್ಸಲ್ಲಿ, ಕಾಶಿ ವಿಶ್ವನಾಥ ಟೆಂಪಲಿಂದ. ಸೊ ಅಲ್ಲಿಗೆ ಬಂದಿದ್ದೀನಿ. ಈ ದಾರಿಯಲ್ಲಿ ಹೋಗೋದು ಆ ಟೆಂಪಲ್ಗೆ. ಆ್ಯಕ್ಚುಲಿ ಫುಲ್ ಈ ಥರ ಇದೆ. ಆ್ಯಂಡ್ ಇವಾಗ ಟೆಂಪಲ್ದು ದರ್ಶನ ಮುಗೀತು. ಫುಲ್ಲು ಆನ್ ಹೊಡಿತಾ ಇದ್ದಾರೆ. ಟೆಂಪಲ್ದು ಕಾಲಭೈರೇಶ್ವರ ಟೆಂಪಲ್ ದರ್ಶನ ಮುಗೀತು. ಅದು ಫುಲ್ ರಶ್ ಇತ್ತು. ಆ್ಯಕ್ಚುಲಿ 45 ಮಿನಿಟ್ಸ್ 1 ಅವರ್ ಆಯಿತು ರಶ್ ಇದ್ದಿದ್ದರಿಂದ. ಅಲ್ಲಿ ಹೆಂಗೆ ಅಂತಂದರೆ ಲೈನ್ ಎಲ್ಲ ಇರಲಿಲ್ಲ, ಮಧ್ಯ ಬಂದು ಸೇರ್ಕೊತಾ ಇದ್ರು. ಸೊ ಲೇಟ್ ಆಗೋಯಿತು. ಇವಾಗ ಅದನ್ನು ಮುಗಿಸ್ಕೊಂಡು ಇಲ್ಲಿ ಬ್ರೇಕ್ಫಾಸ್ಟಿಗೆ ಅಂತ ಹೊರಟಿದ್ದೀನಿ. ಬ್ರೇಕ್ಫಾಸ್ಟ್ ಬಂದು ಗೋದೋಲಿಯಾ ಅಂತ ಇದೆ ಅಂತೆ, ಅಲ್ಲಿ ಲೋಕಲ್ ಬ್ರೇಕ್ಫಾಸ್ಟ್ ಚೆನ್ನಾಗಿದೆ ಅಂತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ. ಆ್ಯಂಡ್ ನಾನು ಇಲ್ಲಿ ಈ ಆಟೋಸ್ ಅಂದರೆ ಎಲೆಕ್ಟ್ರಿಕ್ ಆಟೋಸ್ ಬರಲ್ಲ ಅಂತೆ ಅಲ್ಲಿಗೆ. ಸೊ ಈ ಸೈಕಲ್ ಥರ ಬರುತ್ತೆ ಅಲ್ಲ, ಅದರಲ್ಲಿ ಐ ಆಮ್ ಗೋಯಿಂಗ್. ಸೊ ಇಲ್ಲಿ ಪ್ರೈಸ್ಗಳನ್ನ ನಾವು ಎಲ್ಲಾದರೂ ಹೋಗ್ಬೇಕಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಆಟೋ ಇಲ್ಲ ಏನಾದ್ರು ತೊಗೋತೀವಿ ಅಂದರೆ ಬಾರ್ಗೇನ್ ಮಾಡಬೇಕು. ಬಿಕಾಸ್ ಪ್ರೈಸ್ ಹೆವಿ ಜಾಸ್ತಿ ಹೇಳ್ತಾ ಇದ್ದಾರೆ. 1 ಕಿಲೋಮೀಟರ್ಗೂ 200 ರುಪೀಸ್ 150 ರುಪೀಸ್ ಹೇಳ್ತಾ ಇದ್ದಾರೆ. ಸೊ ಇವಾಗ ಅಲ್ಲಿ ಬ್ರೇಕ್ಫಾಸ್ಟಿಗೆ ಹೊರಟಿದ್ದೀನಿ. ನೋಡೋಣ ಬ್ರೇಕ್ಫಾಸ್ಟ್ ಹೆಂಗಿರುತ್ತೆ ಏನಂತ, ಹೋಗೋಣ ಬನ್ನಿ. ಗೈಸ್, ಅವಾಗಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದೆ. ಬ್ರೇಕ್ಫಾಸ್ಟು ಬ್ರಂಚ್ ಎಲ್ಲ ಒಟ್ಟಿಗೆ ಆಯಿತು. ಸೊ ಮುಗಿಸ್ಕೊಂಡು ಬಂದೆ. ಫುಲ್ ಟ್ರಾಫಿಕ್ ಇದೆ ಸಿಟಿ ಬಿಕಾಸ್ ಆಫ್ ದೇವ್ ದೀಪಾವಳಿ. ಆ್ಯಂಡ್ ಇವಾಗ ನಾನು ರೆಡಿಯಾಗಿ ಮತ್ತೆ ರೂಮಿಗೆ ಬಂದು 4:30ಗೆ ನನಗೆ ಬೋಟ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ. ಆ್ಯಂಡ್ ಆಟೋದವರು ನನ್ನನ್ನು ಅಲ್ಲಿಂದ ಕರ್ಕೊಬಂದವರಿಗೆ ವೆಯ್ಟ್ ಮಾಡೋಕ್ಕೆ ಹೇಳಿದ್ದೀನಿ. ಆಲ್ರೆಡಿ ವಾಯ್ಸ್ ಮತ್ತು ವಾಟರ್ ಮತ್ತು ಡಸ್ಟಿಗೆ ಆಲ್ರೆಡಿ ವಾಯ್ಸ್ ಚೇಂಜ್ ಆಗೋಗಿದೆ. ಆ್ಯಂಡ್ ಆಲ್ರೆಡಿ ವಾಯ್ಸ್ ಚೇಂಜ್ ಆಗೋಗಿದೆ ವಾಟರ್ ಮತ್ತು ಡಸ್ಟಿಗೆ. ಈ ಬ್ಯಾಗಲ್ಲಿ ನಾನು ನಂದು ಕ್ಯಾಮ್ರಾ ಮತ್ತು ಡ್ರೋನ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಇದನ್ನು ತೊಗೊಂಡು ಹೋಗೋದೆ. ಇಲ್ಲಿಂದ ಹೋಗಿ ರೀಚ್ ಆಗೋದಕ್ಕೆ ಆಲ್ಮೋಸ್ಟ್ 40 ಮಿನಿಟ್ಸ್ ತೋರಿಸ್ತಾ ಇದೆ. ಸೊ ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಏನಂತ. ವಿಲ್ಗೋ ಕೆಳಗಡೆ ಆಟೋದವರು ವೇಟ್. 3rd फ्लोर है क्या? हाँ 3rd फ्लोर. मैं ग्राउंड फ्लोर जाना है ना. सो विल सी. भैया कैसा लगता है देव दिवाली? बहुत ही अच्छा लगता है. अच्छा लगता है. बहुत अच्छा लगता है. आप नहीं जा नहीं सकते देखने के लिए? नहीं, हम नहीं जा सकते. यहाँ पे ड्यूटी है तो. ड्यूटी है तो
आपको एवरी ईयर है ना, इसलिए क्या मैम? आपको एवरी ईयर है ना देव दिवाली, इसलिए आपको ड्यूटी इम्पोर्टेंट है अभी, है ना. ಸೊ ಗೈಸ್ ಲೆಟ್ಸ್ ಗೋ ನಾವು. ಇವಾಗ ಹವೇಲಿ ಕ್ರಾಸಿಂಗ್, ಪಾಂಡೆ ಹವೇಲಿ ಕ್ರಾಸಿಂಗ್ ಹತ್ರ ಇದ್ದೀನಿ. ಆ್ಯಂಡ್ ಆಟೋ ಅವ್ರು ಏನು ಮಾಡಿದ್ರು ಅಂತಂದರೆ 200 ಮೀಟರ್ಸ್ ಅಷ್ಟೇ ನಡ್ಕೊಂಡು ಹೋಗ್ಬೇಕಾಗಿರೋದಂತ ಹಿಂದೆ ಬಿಟ್ಬಿಟ್ರು. 1 ಕಿಲೋಮೀಟರ್ ಹಿಂದೆನೇ ರೋಡ್ ಬ್ಲಾಕ್ ಆಗೋಗಿದೆ. ಪಾಪ ಅವ್ರದ್ದೇನು ಮಿಸ್ಟೇಕ್ ಇಲ್ಲ. ಸೊ ರೋಡ್ ಬ್ಲಾಕ್ ಆಗೋಗಿತ್ತು. ಸೊ 1 ಕಿಲೋಮೀಟರ್ ಹಿಂದೆನೇ ಬಿಟ್ಟರು. ಅಲ್ಲಿಂದ ಮತ್ತೆ 500 ಮೀಟರ್ಸ್ ನಡ್ಕೊಬಂದೆ. ಟೈಮ್ ಆಗೋಗಿದೆ ಬೋಟಿಗೆ, ಅದಕ್ಕೆ ಅಂತ ಐ ಟುಕ್ ಮತ್ತೆ ಸೈಕಲ್ನ ತೊಗೊಂಡಿದ್ದೀನಿ ಇನ್ನೊಂದು 500 ಮೀಟರ್ಸಿಗೆ. ನಾವೇ ನಡ್ಕೊಂಡು ಹೋಗಿದ್ರೆ ಬೇಗ ಹೋಗ್ತಿದ್ವಿ ಅಂತ ಅನಿಸುತ್ತೆ. ಕಾಲ್ ಮಾಡಿದ್ದೆ ಅವರಿಗೆ, ಅವ್ರು ಹೇಳಿದ್ರು ಇನ್ನೊಂದು 5 ಮಿನಿಟ್ಸ್ ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ಹೋಗೋಣ ಬನ್ನಿ ಗೈಸ್. ನನ್ನ ಬೋಟ್ ಸಿಕ್ಕಿದೆ ಇವಾಗ, ನಾನು ಬುಕ್ ಮಾಡಿದ್ದು. ಎಷ್ಟು ಜನ ಇದ್ದಾರೆ ಆ್ಯಂಡ್ ಫುಲ್ ಲೈಟಿಂಗ್ಸ್ ಆಗಿದೆ. ಬೋಟ್ ಇವಾಗ ಮೂವ್ ಆಗ್ತಿದೆ. ಆ್ಯಂಡ್ ಗೈಸ್ ಎಷ್ಟೊಂದು ಡ್ರೋನ್ಸ್ ಫ್ಲೈ ಆಗ್ತಿದೆ. ಬಟ್ ಇವರು ನನಗಿಲ್ಲಿ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅವ್ರದ್ದೆಲ್ಲ ಪರ್ಮಿಷನ್ ಅಂತ ಹೇಳ್ತಾ ಇದ್ದಾರೆ. ಐ ಡೋಂಟ್ ನೋ ಪರ್ಮಿಷನ್ನ ಇಲ್ಲ ಅಂತಂದ್ರೂ ಒಂದು 20 ಡ್ರೋನ್ಸ್ ಫ್ಲೈ ಆಗ್ತಿದೆ ಇಲ್ಲಿ. ನಾನು ಅಟ್ಲೀಸ್ಟ್ ಅದು ಮುಗ್ದಾದ್ಮೇಲೆ ಆದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಅಲ್ಲಿ ಪಟಾಕಿ ಸ್ಟಾರ್ಟ್ ಆಗಿದೆ. ಗೈಸ್ ದೇವ್ ದಿವಾಲಿ ಈಸ್ ಡನ್ ನೌ. ಎಲ್ಲ ಮುಗೀತು. ಇಲ್ಲಿಂದ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ದ ಟೈಮ್ ಈಸ್ 11 o'clock. ಸೊ ಎಲ್ಲ ಮುಗಿದು ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಬಿಕಾಸ್ ನಾಳೆಯಿಂದ ಆ್ಯಸ್ ಇಟ್ ಈಸ್ ಅ ನಾರ್ಮಲ್ ಡೇ ವಾರಣಾಸಿಯಲ್ಲಿ. ಇವತ್ತು ಮಾತ್ರ ಇದ್ದಿದ್ದು. ಇನ್ನೂ ಇಲ್ಲಿ ಆಲ್ರೆಡಿ ತುಂಬ ಜನ ಇದ್ದಾರೆ. ಇನ್ನೂ ಥೌಸಂಡ್ಸ್ ಆಫ್ ಪೀಪಲ್ಸ್ ಇದ್ದಾರೆ. ಇನ್ನೂ ಬೋಟ್ ರೈಡಿಂಗ್ ಎಲ್ಲ ನಡೀತಾ ಇದೆ. ಸೊ ಇವಾಗ ಇದನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಊಟ ಏನಾದರೂ ಹೊಟ್ಟೆ ಹಸಿದ್ರೆ ಅಲ್ಲೇ ಆನ್ ದ ವೇ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ. ನೋಡೋಣ ಬನ್ನಿ. ಗುಡ್ ಮಾರ್ನಿಂಗ್ ಗೈಸ್. ಸೊ ನೆನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಿಕಾಸ್ ನೆನ್ನೆ ಏನಾಯ್ತು ಅಂತ ಅಂದರೆ ಅಲ್ಲಿಂದ ಬಂದಿದ್ದು 12 o'clock ಆಗೋಯಿತು. ಫುಲ್ಲು ಕಾಲು ನೋವು, ನಡೆಯೋಕ್ಕೆ ಆಗ್ತಾಯಿಲ್ಲ ನನಗಂತೂ. ಒಂದು ಹೆಜ್ಜೆನೂ ಇಡೋಕ್ಕಾಗ್ತಾಯಿರಲಿಲ್ಲ, ಅಷ್ಟು ಕಾಲು ನೋವು. ಮತ್ತು ಅಲ್ಲಿ ಫುಲ್ ಗ್ಯಾಸ್ಟ್ರಿಕ್ ಥರ ಆಗಿ ಆ್ಯಸಿಡಿಟಿ ಆಗೋಯಿತು. ಸೊ ನೆನ್ನೆ ವಿಡಿಯೋನ ಕಂಪ್ಲೀಟ್ ಮಾಡೋಕ್ಕಾಗಿರಲಿಲ್ಲ, ಅವ್ರು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡೋದಕ್ಕಾಗಿರಲಿಲ್ಲ. ಸೊ ಇವತ್ತು ಮಾರ್ನಿಂಗ್ ಎದ್ದು ರೆಡಿಯಾಗಿದ್ದೀನಿ, ಹೋಗೋಣ ಅಂತ ಟೆಂಪಲ್ಗೆ. ನೆಕ್ಸ್ಟು ಬೇರೆ ಏನೇನು ಪ್ಲೇಸಸ್ ಇದೆ ಅದನ್ನು ನೋಡೋಣ ಅಂತ ಇವಾಗ ಹೊರಟಿದ್ದೀನಿ. ಆ್ಯಕ್ಚುಲಿ ನಿನ್ನೆ ಅಲ್ಲಿ ಇನ್ನೂ ಎಷ್ಟು ರಶ್ ಇದ್ರು ಅಂತಂದರೆ ಆಟೋಸು ಸಿಗ್ತಾ ಇರಲಿಲ್ಲ, ಏನೂ ಇಲ್ಲ. ಅಲ್ಲಿ ಮುಗ್ದಿದ ತಕ್ಷಣ ನಡ್ಕೊಂಡು 1 ಕಿಲೋಮೀಟರ್ ಬಂದಿದ್ದೀನಿ. ಆ್ಯಂಡ್ ಇನ್ನೊಂದು ಏನಾಯ್ತು ಅಂತಂದರೆ ನನ್ನ ಕಣ್ಣಲ್ಲಿ ರಕ್ತ ಬರೋದೊಂದು ಬಾಕಿ ಇತ್ತು. ಸೊ ನಾನಲ್ಲಿ ಒಂದು ಬೋಟ್ ತೊಗೊಂಡಿದ್ದೆ 5,000 per head. ಬಟ್ ಈ ಸೈಡ್ ಡ್ರೋನ್ನ ಫ್ಲೈ ಮಾಡೋಕ್ಕಾಗಲ್ಲ ಬೋಟಿಂದ ಅಂತ. ಆ್ಯಂಡ್ ಐ ರಿಕ್ವೆಸ್ಟೆಡ್ ಹಿಮ್ ಆ್ಯಕ್ಚುಲಿ, ಇಲ್ಲೆಲ್ಲಾದರೂ ನನಗೆ ಕೆಳಗಡೆ ಇಳಿಸ್ಬಿಡಿ ಸೊ ದಟ್ ಐ ಕ್ಯಾನ್ ಗೆಟ್ ಡೌನ್ ಆ್ಯಂಡ್ ಫ್ಲೈ ಡ್ರೋನ್. ಬಿಕಾಸ್ ಅಲ್ಲಿ ಒಂದು 30 ಡ್ರೋನ್ ಆಡ್ತಾ ಇದೆ. ನಾನು ಅದನ್ನು ನೋಡಿಕೊಂಡು ನಾನು ಡ್ರೋನ್ ಹಿಡ್ಕೊಂಡು ಹೆಂಗೆ ಸುಮ್ಮನೆ ಕೂತ್ಕೊಳ್ಳೋದಂತ. ಐ ವಾಸ್ ರಿಯಲಿ ಫೀಲಿಂಗ್ ಬ್ಯಾಡ್. ಆ್ಯಂಡ್ ಮತ್ತೆ ನಾನೇನು ಮಾಡಿದೆ, ಅಲ್ಲಿ ಏನೋ ಅವರು ಸ್ನ್ಯಾಕ್ಸ್ ಅವ್ರು ಏನೋ ತೊಗೊಳೋದಕ್ಕೆ ಅಂತ ಈ ಗೇವ್ ಸಮ್ ಬ್ರೇಕ್ ಆಯಿತಾ. ಜಸ್ಟ್ ಒಂದು 10 seconds ಸ್ಟಾಪ್ ಮಾಡಿದರು. ನಾನು ಓಡೋಗಿ ಇಳ್ಕೊಂಬಿಟ್ಟೆ. ಆ್ಯಂಡ್ ಅಲ್ಲಿ ಇಳ್ದಿದ ತಕ್ಷಣ ನಾನು ಹೋಗಿ ಯಾವುದೋ ಒಂದು ಬಿಲ್ಡಿಂಗಿಂದ ನಿಂತ್ಕೊಂಡು ಫ್ಲೈ ಮಾಡಿಬಿಟ್ಟೆ. ಫ್ಲೈ ಮಾಡಿದ ಒಂದು 10 secondsಗೆ ಐ ಲಾಸ್ ದ ಸಿಗ್ನಲ್. ಡ್ರೋನ್ದು ಸಿಗ್ನಲ್ ಹೊರಟೋಯ್ತು. ನಾನು ಮತ್ತೆ ಸಿಗ್ನಲ್ ಸಿಗುತ್ತೆ ಅಂತ ಐ ವಾಸ್ ವೇಟಿಂಗ್ ದೇರ್ ಓನ್ಲಿ, ಆಯಿತಾ. ಬಟ್ ಅದೇನಾಯಿತು, ಸಿಗ್ನಲ್ ಹೊರಟೋಯ್ತು. ಲ್ಯಾಂಡಿಂಗ್ ಅಂತ ಬರ್ತಾಯಿದೆ, ಅದು ಅಲ್ಲಿ ವಾಟರ್ ಮೇಲೆ ಲ್ಯಾಂಡ್ ಆಗ್ತಾಯಿದೆ. ಜಸ್ಟ್ ಒಂದು 5 meters ಅಷ್ಟೇ ಡಿಫ್ರೆನ್ಸು ವಾಟರ್ಗೂ ಡ್ರೋನ್ಗೂ. ಐ ಕ್ಯಾನ್ ಸಿ ದ ವಾಟರ್ ಕೆಳಗಡೆ ಕಾಣಿಸ್ತಾ ಇದ್ದಿದ್ದು ಡ್ರೋನಿಗೆ. ಐ ಜಸ್ಟ್ ಥಾಟ್ ಲೈಕ್ ಹೋಯ್ತು ಅಂದ್ಕೊಂಡು ಐ ವಾಸ್ ನಿಂತ್ಕೊಂಡು ಬೇಡ್ಕೊತಾ ಇದ್ದೀನಿ ದೇವರೇ ಪ್ಲೀಸ್ ಕಾಪಾಡಪ್ಪ ನನ್ನ ಡ್ರೋನ್ನ ಅಂತ. ದೆನ್ ಐ ಜಸ್ಟ್ ಫ್ಲ್ಯಾಶ್ ಆಯಿತು ಏನಂತ, ಸಿಗ್ನಲ್ ಸಿಗೋ ಕಡೆ ಓಡಬೇಕು ಅಂತ. ನಾನೇನು ಮಾಡಿದೆ, ಫುಲ್ ಸಿಗ್ನಲ್ ಸಿಗೋ ಕಡೆ ಓಡಿದೆ ನಾನು ಆ್ಯಕ್ಚುಲಿ. ಆ್ಯಂಡ್ ಐ ಜಸ್ಟ್ ಲ್ಯಾಂಡೆಡ್ ಇನ್ ಸಮ್ ಟೆರೇಸ್.
ಯಾವುದೋ ಟೆರೇಸ್ ಮೇಲೆ ಓಡೋಗ್ಬಿಟ್ಟೆ. ಅಲ್ಲಿ ಯಾರೋ ಒಬ್ಬರು ಡೆಲ್ಲಿ ಕಂಟೆಂಟ್ ಕ್ರಿಯೇಟರ್, ಸೊ ಈ ವಾಸ್ ಫ್ಲೈಯಿಂಗ್ ಇಸ್ ಡ್ರೋನ್. ಅವ್ರ ಹತ್ರ ಹೋಗ್ಬಿಟ್ಟು ನಾನು ಹೆಲ್ಪ್ ಕೇಳಿದೆ. ಸೊ ಐ ಜಸ್ಟ್ ಲಾಸ್ ಮೈ ಸಿಗ್ನಲ್ ನನ್ನ ಡ್ರೋನ್ದು, ಪ್ಲೀಸ್ ಹೆಲ್ಪ್ ಮಾಡಿ ಅಂತ. ಅವ್ರು ಮತ್ತೆ ಕಂಟ್ರೋಲರ್ ಎಲ್ಲ ಆಫ್ ಮಾಡಿ ಎಲ್ಲ ಮಾಡಿ ದೆನ್ ಈ ಜಸ್ಟ್ ಗಾಟ್ ಬ್ಯಾಕ್ ದ ಡ್ರೋನ್. ವಾಪಸ್ನ ಡ್ರೋನ್ ನಾವು ಇದ್ದಿದ್ದ ಕಡೆ ಕರೆಸಿ, ಆ್ಯಂಡ್ ಅದು ಗಿಂಬಲ್ ಕ್ಯಾಲಿಬ್ರೇಷನ್ ಎಲ್ಲ ಹೋಗಿತ್ತು, ಮತ್ತೆ ಮಾಡಿ ಫ್ಲೈ ಮಾಡಿದ್ದಾಯಿತು. ಎಷ್ಟು ಪ್ಯಾನಿಕ್ ಆಗಿತ್ತು ಅಂತ ಅಂದರೆ, ಮತ್ತೆ ನಾನು ಲೈಫಲ್ಲಿ ಡ್ರೋನ್ ಹಾರ್ಸೋಕ್ಕೆ ಆಗಲ್ಲ, ತೊಗೊಳಕ್ಕೆ ಆಗಲ್ಲ. ಬಿಕಾಸ್ 1.25 ಲಕ್ಷ ಕೊಟ್ಟು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಡ್ರೋನ್ ತೊಗೊಂಡಿದ್ದು, ಈ ಥರ ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತಲ್ಲ ಅನ್ನೋ ಫೀಲ್ ಆಗೋಯ್ತು ನನಗಂತೂ. ಏನೀಗಪ್ಪ ಬೇಕಿತ್ತು ಅನ್ನೋ ಥರ ಫೀಲು. ಎಲ್ಲ ದೇವ್ರನ್ನೂ ಕರೆದ್ಬಿಟ್ಟಿದ್ದೀನಿ ಒಂದು ರೌಂಡು, ದೇವರೇ ಕಾಪಾಡಪ್ಪ ಅಂತ. ಅಷ್ಟು ಭಯ ಆಯಿತು ಗೈಸ್, ಕಣ್ಣಲ್ಲಿ ರಕ್ತ ಬರೋದೊಂದು ಬಾಕಿ ಅಂದ್ಕೊಳ್ಳಿ. ದೆನ್ ಅವ್ರ ಫ್ರೆಂಡ್ಸು ಆ್ಯಂಡ್ ಅವರಿದ್ದವರೆಲ್ಲ ಅವರು ಇಲ್ಲ ಇಟ್ ಈಸ್ ಆಲ್ ನಾರ್ಮಲ್, ಇದೇ ಥರ ಆಗುತ್ತೆ, ನಾವು ಇದೇ ಥರ ಫೇಸ್ ಮಾಡಿದ್ದೀವಿ, ಬಟ್ ಇಟ್ಸ್ ಓಕೆ, ಇದನ್ನು ಹೆಂಗೆ ಇಶ್ಯೂನ ಸಾಲ್ವ್ ಮಾಡ್ಕೋಬೇಕಂತ ಯು ಶುಡ್ ನೋ ಅಂತ ಅಂದ್ಬಿಟ್ಟು ಹೇಳ್ಕೊಟ್ರು. ದೆನ್ ಮತ್ತೆ ಡ್ರೋನ್ ಎಲ್ಲ ಫ್ಲೈ ಮಾಡಿ ಅಲ್ಲಿಂದ ಮುಗಿಸಿ ಐ ಜಸ್ಟ್ ಕೇಮ್ ಟು ರೂಮ್. ನಾನಿವಾಗ ಸಂಕಟ್ ಮೋಚನ್ ಟೆಂಪಲ್, ಹನುಮಾನ್ ಟೆಂಪಲ್ ಮುಗಿಸ್ಕೊಂಡು ಆಚೆ ಬಂದೆ. ಇಲ್ಲಿ ಒಳಗಡೆ ಫೋನ್ ತೊಗೊಂಡು ಹೋಗೋಂಗಿಲ್ಲ, ಇಲ್ಲೇ ಫೋನ್ ಇಟ್ಟು ಹೋಗಬೇಕು. ಸೊ ಹೆವಿ ಕ್ರೌಡ್ ಇತ್ತು ಆ್ಯಂಡ್ ಒನ್ ಟೈಮ್ ವಿಸಿಟ್ ಆ್ಯಕ್ಚುಲಿ. ಇದು ವೈಬ್ ಒಳಗಡೆ ಚೆನ್ನಾಗಿದೆ ತುಂಬ. ಇದು ಬಂದು ಟೆಂಪಲ್ ನಾವಿದ್ದಿದ್ದ ಕಡೆಯಿಂದ 9 ಕಿಲೋಮೀಟರ್ಸ್ ಇತ್ತು. ಸೊ ಕಾಶಿ ಟೆಂಪಲಿಂದ ಒಂದು 3 ಕಿಲೋಮೀಟರ್ಸ್ ಇದೆ ಅನಿಸುತ್ತೆ. ನೆಕ್ಸ್ಟ್ ಟೈಮ್ ಬಂದಾಗ ವಿಸಿಟ್. ಗೈಸ್ ಇವಾಗ ದುರ್ಗಾ ಮಾತಾ ಟೆಂಪಲಲ್ಲಿ ಇದ್ದೀನಿ. ಆ್ಯಂಡ್ ಇದು ಟೆಂಪಲ್ ಆ್ಯಕ್ಚುಲಿ ಒಳಗಡೆ ಅಲ್ಲಿ ದೇವ್ರು ತೋರ್ಸೋಕೆ ಫೋನ್ ಅಲೋ ಮಾಡಲಿಲ್ಲ. ಅದು ದೇವ್ರದ್ದು ನಾನು ಫೋಟೋ ಹಾಕ್ತೀನಿ. ಇದು ಟೆಂಪಲ್ ಒಳಗಡೆ ಇವಾಗ ಮಂಗಳಾರತಿ ನಡೀತಾ ಇದೆ, ಎಲ್ಲರೂ ಅಲ್ಲಿದ್ದಾರೆ. ಗೈಸ್ ನಾನಿವಾಗ ದ ಫೇಮಸ್ ಬಾಟಿ ಚೌಕ್ ರೆಸ್ಟೋರೆಂಟಲ್ಲಿದ್ದೀನಿ. ಆ್ಯಂಡ್ ಇದು ಬಂದು ವಿಶ್ವನಾಥ್ ಟೆಂಪಲ್ ಹತ್ರನೇ ಇರೋದು, ಕಾಶಿ ವಿಶ್ವನಾಥ್ ಟೆಂಪಲ್ ಹತ್ರ. ಹೆಂಗಿರುತ್ತೆ ಏನು ಅಂತ ಊಟ ಟೇಸ್ಟ್ ಮಾಡೋಣ ಇವಾಗ ಒಳಗಡೆ ಹೋಗಿ. ಗೈಸ್ ಫುಲ್ಲು ವೇಟಿಂಗ್ ಇದೆ. ಗೈಸ್ ಫುಲ್ಲು ವೇಟಿಂಗ್ ಇದೆ ಒಳಗಡೆ. ಆಲ್ರೆಡಿ 10 ಮಿನಿಟ್ಸ್ ಆಯಿತು ಬಂದು, ಇನ್ನು ವೇಟಿಂಗಲ್ಲೇ ಇದ್ದೀವಿ. ಗೈಸ್ ಮೆನು ನೋಡಿ ಯಾವ ಥರ ಇದೆ. ದೇ ಹ್ಯಾವ್ ಗಿವನ್ ಇಟ್, ಇದು ಒಂಥರ ಏನೋ ಡಿಸೈನ್ ಮಾಡಿ ಮೆನು ಕೊಟ್ಟಿದ್ದಾರೆ, ಚೆನ್ನಾಗಿದೆ ಆ್ಯಕ್ಚುಲಿ. ನಾವಿಲ್ಲಿ ತೊಗೊಂಡಿದ್ದು ಒಂದು ಬನಾರಸ್ ಸ್ಪೆಷಲ್ ಬಾಟಿ ಚೌಕ 290 ರುಪೀಸ್ದು ಕಾಂಬೋ ಥರ ಮೀಲ್ ಥರ ಬರುತ್ತೆ ಅದು, ಅದನ್ನು ತೊಗೊಂಡಿದ್ದೀನಿ ಟೇಸ್ಟ್ ಮಾಡೋಣ ಅಂತ. ಸೊ ನೋಡೋಣ. ಗೈಸ್ ಇವಾಗ ನಾನು ನೇಪಾಳಿ ಟೆಂಪಲಲ್ಲಿದ್ದೀನಿ, ಲಲಿತ್ ಘಾಟ್ ಹತ್ರ ಇರೋದು. ಆ್ಯಂಡ್ ಇಟ್ ಈಸ್ ಅ ರೆಪ್ಲಿಕಾ ಆಫ್ ಪಶುಪತಿ ಟೆಂಪಲ್ ವಿಚ್ ಈಸ್ ಇನ್ ಕಠ್ಮಂಡು. ಇದ್ರ ಒಳಗಡೆ ಇರೋ ಶಿವ ದೇವರಿದೆ ಆ್ಯಂಡ್ ಇಟ್ ಈಸ್ ವೆರಿ ನೈಸ್. ಸೊ ಗೈಸ್ ಗಂಗಾ ಆರತಿ ಎಲ್ಲ ಮುಗೀತು. ಏನಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ದೀನಿ ಅಂತಂದರೆ ಫುಲ್ಲು ಹುಷಾರಿಲ್ಲ, ಕೋಲ್ಡು, ಥ್ರೋಟ್ ಪೇಯ್ನು, ಥ್ರೋಟ್ ಇನ್ಫೆಕ್ಷನ್ನು ಎಲ್ಲ ಆಗೋಗಿದೆ. ವಾಟರ್ ಚೇಂಜು ಎಲ್ಲ ಡಸ್ಟೋ ಗೊತ್ತಿಲ್ಲ. ಬೆಳಿಗ್ಗೆಯಿಂದ ಮಾಸ್ಕ್ ಹಾಕ್ಕೊಂಡೆ ಓಡಾಡ್ತಾ ಇದ್ದೀನಿ.
ಮಾತಾಡೋಕ್ಕೂ ಆಗ್ತಾಯಿಲ್ಲ ನನ್ನ ಕೈಲಿ. ಆ್ಯಕ್ಚುಲಿ ಗಂಗಾ ಆರತಿ ವಾಸ್ ಲೈಕ್ ಅ ಡ್ರೀಮ್ ಟು ವಾಚ್. ಯಾವಾಗಲೂ ಫೋನಲ್ಲಿ ನೋಡಿಕೊಂಡು ಕೂತಿದ್ದು, ಇನ್ಸ್ಟಾಗ್ರಾಮಲ್ಲಿ ಬೇರೆಯವ್ರು ಹಾಕಿದ್ನ ಇವಾಗ ನಾವೇ ಕೂತ್ಕೊಂಡು ಡೈರೆಕ್ಟಾಗಿ ನೋಡೋದು. ಇಟ್ಸ್ ಲೈಕ್ ಅ ಡ್ರೀಮ್ ಟು ವಾಚ್. ಆ್ಯಂಡ್ ಇವಾಗ ಅದನ್ನು ಮುಗಿಸ್ಕೊಂಡು ಐ ಆಮ್ ಗೋಯಿಂಗ್ ಟು ಮಣಿಕರ್ಣಿಕಾ ಘಾಟ್. ಅಲ್ಲಿ ನೋಡೋಣ ಬನ್ನಿ. ನಾನು ಕಾಶಿಯ ಮೋಸ್ಟ್ ಸ್ಪಿರಿಚುವಲ್ ಪ್ಲೇಸಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆ್ಯಸ್ ಯು ಕ್ಯಾನ್ ಸಿ, ಇದು ಮಣಿಕರ್ಣಿಕಾ ಘಾಟ್. ಜೀವನದಲ್ಲಿ ಕೊನೆಗೆಲ್ಲರೂ ಬಂದು ಇಲ್ಲೇ ಸೇರಬೇಕು. ನೋಡಿ ಅಲ್ಲಿ ಜೀವನದಲ್ಲಿ ಎಷ್ಟು ಒಳ್ಳೇದು ಮಾಡ್ತೀವಿ ಆ್ಯಂಡ್ ಎಷ್ಟು ಒಳ್ಳೆಯವರಾಗಿರ್ತೀವಿ ಅನ್ನೋದು ಇಂಪಾರ್ಟೆಂಟು. ಕೊನೆಗೆಲ್ಲರೂ ಒಂದೇ ಕಡೆ ಬರೋದು, ಶ್ರೀಮಂತರಾಗಲಿ ಬಡವರಾಗಲಿ, ದುಡ್ಡಿರೋರು ದುಡ್ಡಿಲ್ಲದೆ ಇರೋರು, ಚೆನ್ನಾಗಿರೋರು ಚೆನ್ನಾಗಿಲ್ಲದೆ ಇರೋರು, ಎವ್ರಿ ಒನ್ ಕಮ್ಸ್ ಟು ದ ಸೇಮ್ ಪ್ಲೇಸ್. ಆ್ಯಂಡ್ ಎಲ್ಲರಿಗೂ ಒಂದೇ ಥರ ಮುಕ್ತಿ ಸಿಗೋದು ಜೀವನದಲ್ಲಿ. ಈ ಜಾಗದಲ್ಲಿರೋ ವೈಬೇ ಬೇರೆ ಇದೆ. ಆ್ಯಕ್ಚುಲಿ 1 ಅವರಿಂದ ಇಲ್ಲೇ ಇದ್ದೀನಿ. ಆ್ಯಂಡ್ ಜಸ್ಟ್ ಸೀಯಿಂಗ್ ಎವ್ರಿಥಿಂಗ್ ಹೆಂಗಿದೆ ಏನಂತ. ಆ್ಯಂಡ್ ಎಷ್ಟು ಜನ ಬರ್ತಿದ್ದಾರೆ ಅಂತಂದರೆ ಲೈಕ್ ಆಲ್ರೆಡಿ ಲಾಟ್. देखिए काशी है, सबसे पुराना शहर है जो ये काशी है। इस धरती पर पहला काशी ही बसा है, तब भी सब पूरा बसा हुआ है। बाबा शिव जी ने यहाँ पे आए थे घूमने के लिए, पहले बंद था तो उनको घूमने के लिए आए थे तो उनको बहुत अच्छा लगा, तो बोले कि हम काशी क्यों न बसा देते, इसलिए बाबा शिव जी ने ही काशी को बसाया है। तो उसके बाद काशी को बसाकर फिर अन्नपूर्णा माता को बुलाएं कि हम यहाँ काशी में रहने के लिए, खाने के लिए कैसे व्यवस्था होगा। तो फिर अन्नपूर्णा माता को बुलाकर उनसे भिक्षा मांगे। बोले कि हमारे काशी में जो भी आएगा वो भूखा न रहे, उसको भोजन मिल जाता है। यहाँ पे भोजन मिल जाता है, कोई कुछ काम करे या न करे लेकिन भोजन मिल जाता है। फिर काल भैरव को बुलाए, काल भैरव काशी का रक्षा करते हैं। तो ये काशी का मतलब गढ़ है। तो फिर इसके बाद शंकर जी पार्वती जी वहाँ पाए थे मणिकर्णिका घाट पर स्नान करने के लिए। तो वहाँ पर डेड बॉडी चलता है मणिकर्णिका पे, वहाँ पर जो भी आता है उसको मोक्ष प्राप्त हो जाता है। इसीलिए काशी का बहुत ज़्यादा महत्व है। सब लोग चाहता है कि हम काशी में आए, हमारा मृत्यु हो जाए काशी में आए, इसीलिए मोक्ष प्राप्त होने के लिए काशी में आते हैं। बहुत महत्व है काशी का। ये देव दिवाली मतलब देवता लोग का, भगवान लोग का अथवा रहता है। दीपावली के बाद 15 दिन बाद पूर्णिमा जो पड़ा परसों वाले में देव दीपावली मतलब देवतन लोग आते हैं यहाँ पे, इसीलिए उत्सव मनाया जाता है देव दीपावली का। ಸೊ ಗೈಸ್, ಇಟ್ಸ್ ಟೈಮ್ ಟು ಸೈನ್ ಆಫ್ ಫ್ರಮ್ ವಾರಣಾಸಿ. ಇವತ್ತು ನನಗೆ ಸಂಜೆ ಫ್ಲೈಟ್ ಇದೆ ವಾಪಸ್ ಮೈಸೂರಿಗೆ. ಆ್ಯಂಡ್ ಇವಾಗ ನಾನು ಘಾಟಲ್ಲಿದ್ದೀನಿ. ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೆ, ಬೋಟ್ ರೈಡ್ ಮಾಡೋಣ ಅಂತ ಬಂದಿದ್ದೆ. ಆ್ಯಂಡ್ ಇಟ್ ಈಸ್ ಡನ್. ಸೊ ಇದೇ ಥರ ನಿಮಗೆ ವೀಡಿಯೋಸ್ ಬೇಕಂತಂದರೆ, ಇಲ್ಲ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸೊ ಸೈನಿಂಗ್ ಆಫ್ ಫ್ರಮ್ ವಾರಣಾಸಿ. ಬಾಯ್ ಬಾಯ್.